ಸಿದ್ದರಾಮಯ್ಯ ಅವರ ಅತ್ಯಾಪ್ತ KN ರಾಜಣ್ಣ ಅವರ ಒಂದು ಹೇಳಿಕೆ, ದೆಹಲಿಯಲ್ಲಿ ಕೇವಲ ಸರ್ವೆ ರಿಪೋರ್ಟ್ ಅನ್ನಷ್ಟೇ ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ಜಮೀರ್ ಅಹ್ಮದ್ ಖಾನ್ ಸಬ್ಮಿಟ್ ಮಾಡಿ ಬಂದ್ರು ಹೈಕಮಾಂಡ್ಗೆ ಅನ್ನುವಂತಹ ಲೆಕ್ಕವನ್ನ ಮೀರಿದ ಚರ್ಚೆಗಳಾಗಿದೆ ಅನ್ನುವಂತಹ ಸುಳಿವನ್ನ ಕೊಡ್ತಿರುವಂತದ್ದು. ರಾಜಣ್ಣ ಅವರು ಹೇಳ್ತಾರೆ, ಪಾಲಿಟಿಕ್ಸ್ ಈಸ್ ದ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಇನ್ ದ ವರ್ಲ್ಡ್. ಸೋಷಿಯೋ ಎಕನಾಮಿಕಲಿ ಹೇಗ್ ಬೇಕಾದ್ರೂ ಶೇಪ್ ಪಡೆಯುತ್ತೆ ಅತಿವೇಗವಾಗಿ ಅನ್ನುವಂತಹ ಮಾತನ್ನು ಹೇಳ್ತಿರುವಂಥದ್ದು. ಅಷ್ಟೇ ಅಲ್ಲ, ಪಕ್ಷದ ಹಿತದೃಷ್ಟಿಯಿಂದ ನಾಯಕತ್ವ ಬದಲಾವಣೆ ಅಗತ್ಯ ಇಲ್ಲ, CM ಚೇಂಜ್ ಅನ್ನುವಂತಹ ನಿರ್ಧಾರ ಪಕ್ಷದ ಭವಿಷ್ಯವನ್ನ ನಿರ್ಧರಿಸಲಿದೆ ಅನ್ನುವಂತಹ ಸ್ಫೋಟಕ ಸುಳಿವನ್ನ ಕೊಡ್ತಿರುವಂತದ್ದನ್ನ ನೋಡಿದ್ರೆ ಕಾಂಗ್ರೆಸ್ ಛಿದ್ರ ಆಗುತ್ತೆ ಅಥವಾ ಇಬ್ಬಾಗ ಆಗುತ್ತೆ ಅಂತ ಅಲ್ಲ. ಆದ್ರೆ ಸಿಂಹಪಾಲು ಶಾಸಕರ ಬೆಂಬಲ ಯಾರಿಗಿದೆ ಅನ್ನುವಂಥದ್ದನ್ನ ಸ್ಫುಟವಾಗಿ, ದಿಟವಾಗಿ, ಗಟ್ಟಿಯಾಗಿ ಪ್ರದರ್ಶಿಸ್ತಾ ಇದೆ. ನೋ ಡೌಟ್ DK ಶಿವಕುಮಾರ್ ಅವರು CM ಆಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಅದು KPCC ಅಧ್ಯಕ್ಷ ಸ್ಥಾನ ಮತ್ತು DCM ಪೋಸ್ಟ್ ಎರಡನ್ನೂ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು. ಹಾಗೆ ನೋಡಿದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಅಲಿಖಿತ ನಿಯಮ ಏನಿತ್ತು, ಅದರ ಅನ್ವಯ ಖರ್ಗೆ ಅವ್ರಿಗಿರಬಹುದು ಅಥವಾ ಸಿದ್ದರಾಮಯ್ಯ ಅವ್ರಿಗಿರಬಹುದು, ಯಾರಿಗೂ ಕೂಡ ಎರಡೆರಡು ಹುದ್ದೆಗಳು ಸಿಕ್ಕಿರ್ಲಿಲ್ಲ. DK ಶಿವಕುಮಾರ್ ಅವರಿಗೆ ಸಿಕ್ಕಿತ್ತು, ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಈಗಿನ ಲೆಕ್ಕ ಏನು?